ಪಾಸಿಟಿವಲ್ಲಿ ಖುಷಿ ಇದೆ, ಧೈರ್ಯ ಇದೆ, ಒಂದು ಇಷ್ಟ ಇದೆ, ಮೆಚ್ಚುಗೆ ಇದೆ, ಅದಕ್ಕೆ ಪಾಸಿಟಿವ್ ಸೈಡಲ್ಲಿ ಹೋಗಿ ಅಂತ ಹೇಳ್ತಿರೋದು. ಹೇಟ್ ಮಾಡಿದ್ದಾರೆ ತಾನೆ, ಚೀಟ್ ಮಾಡಿದ್ದಾರೆ ತಾನೆ, ಮೋಸ ಮಾಡಿದ್ದಾರೆ ತಾನೆ, ಇದೆಲ್ಲ 101% ಕ್ಲಾರಿಟಿ ಸಿಕ್ಕಿದೆ ನಿಮಗೆ. ಏನು ಸ್ನೇಹಿತರೆ ನಮಸ್ಕಾರ. ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ನೋಡಿ, ನಿಮ್ಮ ಕಣ್ಣು ಮುಂದೆ ಯಾರನ್ನ ಮರಿಬೇಕು ಅಂತ ಅಂದ್ಕೊಂಡಿರ್ತೀರೋ ಆ ವ್ಯಕ್ತಿಗಳು ಪದೇ ಪದೇ ನಿಮ್ಮ ಎದುರುಗಡೆ ಬರ್ತಾ ಇದ್ದಾಗ ಅವ್ರ ನೆನಪು ಕಾಡುತ್ತೆ. ಅಗೇನ್ ಮನೆ ಎದುರುಗಡೆ ಇರ್ತಾರೆ, ಕಣ್ಣು ಮುಂದೆ ಬರ್ತಿರ್ತಾರೆ ಅಂದರೆ ಹೇಗೆ ಮರಿಬೇಕು ಅನ್ನೋ ಪ್ರಶ್ನೆ ಯಾರೋ ಒಬ್ರು ನಮ್ಮ ಫಾಲೋವರ್ ಸಬ್ಸ್ಕ್ರೈಬರ್ ನಮಗೆ ಯೂಟ್ಯೂಬಲ್ಲಿ ಕೇಳಿದ್ದಾರೆ. ಮನೆ ಎದುರುಗಡೆನೇ ಇದ್ದಾರೆ ಅಣ್ಣ, ಹೇಗೆ ಮರಿಬೇಕು ಅಂತ ಕೇಳಿದ್ದಾರೆ. ಸೊ ಅವರ ಒಂದು ಕಮೆಂಟ್ ನಾನು ಚೂಸ್ ಮಾಡಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಬಿಕಾಸ್ ಸುಮಾರು ಜನರ ಲೈಫಲ್ಲಿ ಬ್ರೇಕಪ್ ಆದಮೇಲೆ ಅವ್ರನ್ನ ಮರೆಯೋದು ಕಷ್ಟ ಆಗ್ತಿರುತ್ತೆ. ಎಸ್ಪೆಷಲಿ ಒಂದೇ ಊರು ಅಥವಾ ಕಣ್ಣೆದುರುಗಡೆ ಪದೇ ಪದೇ ಬರ್ತಾ ಇದ್ದರೆ ಮರೆಯೋದು ಕಷ್ಟ ಆಗ್ತಿರುತ್ತೆ. ಸೊ ಅದಕ್ಕೆ ಏನೇನು ಮಾಡಬೇಕು ಅಂತ ಟಿಪ್ಸ್ನ ಶೇರ್ ಮಾಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ಇಲ್ಲಿ ನಿಮಗೆ 4 ಟಿಪ್ಸ್ನ ಶೇರ್ ಮಾಡ್ತೀನಿ. ತುಂಬ ಈಸಿ ಇದೆ ಆ್ಯಂಡ್ ನಿಮಗೆ ಡೆಫಿನೆಟ್ಲಿ ಬದಲಾವಣೆ ತರುತ್ತೆ ನಿಮ್ಮ ಲೈಫಲ್ಲಿ. ಸೊ ವಿಡಿಯೋ ಕೊನೆ ತನಕ ನೋಡಿ, ಲೈಕ್ ಮಾಡಿ, ನೋಡಿದ್ಮೇಲೆ ಏನು ಅನಿಸುತ್ತೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಪಾಯಿಂಟ್ ಏನಂದರೆ, ನಿಮ್ಮ ಮೇಲೆ ಅವರಿಗೆ ಯಾವ ಭಾವನೆ ಇದೆ ಅದನ್ನು ಫಸ್ಟ್ ಕ್ಲಾರಿಟಿ ಮಾಡ್ಕೊಳ್ಳಿ. ಈಗ ನೋಡಿ, ಇದನ್ನು ನೀವು ಕೇಳ್ಕೊಳ್ಳಿ, ನಿಮ್ಮ ಮನಸ್ಸಿಗೆ ನೀವು ಕೇಳಿಕೊಂಡು ರಿಕಾಲ್ ಮಾಡಿಕೊಂಡು ಸತ್ಯ ಏನಿದೆಯೋ ಅದನ್ನು ತಿಳ್ಕೊಳ್ಳೋಕೆ ಟ್ರೈ ಮಾಡಿ. ನಿಮ್ಮ ಮೇಲೆ ಏನು ಭಾವನೆ ಇದೆ, ಅವರಿಗೆ ಏನು ಫೀಲ್ ಇದೆ? ಹೇಟ್ ಮಾಡಿದ್ದಾರೆ ತಾನೆ, ಚೀಟ್ ಮಾಡಿದ್ದಾರೆ ತಾನೆ, ಮೋಸ ಮಾಡಿದ್ದಾರೆ ತಾನೆ, ಇದೆಲ್ಲ 101% ಕ್ಲಾರಿಟಿ ಸಿಕ್ಕಿದೆ ನಿಮಗೆ. ಏನು, ನಿಮ್ಮನ್ನು ಚೀಟ್ ಮಾಡಿದ್ದಾರೆ. ಯಾವಾಗ ನಿಮ್ಮನ್ನು ಚೀಟ್ ಮಾಡಿದ್ದಾರೆ ಈ ಸತ್ಯನ ನೀವು ಫಸ್ಟು ಒಪ್ಕೊಳ್ಳಿ. ಚೀಟ್ ಅಂದರೆ ಮೋಸ ಮಾಡಿದ್ದಾರೆ ಅಂತ ಗೊತ್ತಿದ ಮೇಲೆ ಅಗೇನ್ ಆ ಕ್ಲಾರಿಟಿ ಮನಸ್ಸಿಗೆ ಒಪ್ಸ್ಕೊಂಡ್ಮೇಲೆ ಅವ್ರ ಬಗ್ಗೆ ಯಾವತ್ತೂ ನಾವು ಯೋಚನೆ ಮಾಡಿಕೊಡ್ದು. ಯಾರೋ ನಿಮ್ಮ ಫ್ರೆಂಡ್ಸ್ ಆಗಲಿ ಅಥವಾ ಸಂಬಂಧಿಕರಾಗಲಿ ನಿಮಗೆಲ್ಲೋ ಒಂದು ಕಡೆ ಮೋಸ ಮಾಡ್ತಾರೆ, ಬೆನ್ನಿಗೆ ಚೂರಿ ಹಾಕ್ತಾರೆ ಅನ್ನೋ ಕಾರಣ ಅವ್ರು ಮತ್ತೆ ನಂಬ್ತೀರಾ ನೀವು? ಬಿಕಾಸ್ ನಮ್ಗೆ ಸತ್ಯ ಗೊತ್ತಾದಾಗ ಅಗೇನ್ ಮತ್ತೆ ನಾವು ನಂಬಕ್ಕೆ ಹೋಗಲ್ಲ. ನಮ್ಮ ಮುಟ್ಟಾಟ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ನಂಬಿದರೆ ಅದು ಮುಟ್ಟಾಡ್ರು ಅಂತ ಹೇಳ್ತೀವಿ, ಬುದ್ಧಿವಂತ ಮುಟ್ಟಾಡ್ರು ಅಂತ ಹೇಳ್ತೀವಿ. ಸೊ ಪ್ರೀತಿ ವಿಚಾರದಲ್ಲೂ ಅಷ್ಟೇ, ನಿಮಗೆ ಯಾರು ಆಲ್ರೆಡಿ ಸತ್ಯ ಗೊತ್ತಾಗಿದೆ ಅವ್ರು ಮೋಸಗಾರರು ಅಂಥೇಳಿ, ಅಗೇನ್ ಯಾಕೆ ಅವ್ರನ್ನ ನಂಬಲಿಕ್ಕೆ ಹೋಗ್ತೀರಾ? ಪ್ರೀತಿ ವಿಚಾರದಲ್ಲಿ ಅಗೇನ್ ಅವ್ರ ಕಡೆ ವಾಲ್ತೀರಾ? ಸತ್ಯ ಗೊತ್ತಾಗಿದೆಯಲ್ಲ. ಈಗ ನಾನು ಅಗೇನ್ ಎಕ್ಸಾಂಪಲ್ ಕೊಡಬೇಕಾಗತ್ತೆ. 2 ಪ್ಲೇಟ್ ಒಳಗಡೆ ನಿಮಗೆ ರೈಸ್ ಬಾತ್ ಹಾಕಿಬಿಟ್ಟು ಒಂದ್ರ ಒಳಗಡೆ ನಿಮ್ಮ ಕಣ್ಣೆದುರುಗಡೆ ನಾನು ವಿಷ ಮಿಕ್ಸ್ ಮಾಡಿ ತೊಗೊಳ್ಳಿ ತಿನ್ನಿ ಅಂತಂದಾಗ ನೀವು ವಿಷ ಇಲ್ಲಿರೋದನ್ನು ಸೆಲೆಕ್ಟ್ ಮಾಡ್ತೀರಾ, ವಿಷ ಇದ್ದಿದ್ದನ್ನು ಸೆಲೆಕ್ಟ್ ಮಾಡಲ್ಲ. ಬಿಕಾಸ್ ವಿಷ ಇರೋದು ತಿಂದರೆ ನಾವು ಸಾಯ್ತೀವಿ ಅಂತ ಗೊತ್ತು ನಮಗೆ. ಇದು ಕೂಡ ಅಷ್ಟೇ, ಇಸ್ ಲೈಕ್ ವಿಷ ಇದ್ದ ಹಾಗೆ. ಏನಕ್ಕೆ ಅಂತ ಹೇಳಿದ್ರೆ, ಸತ್ಯ ಗೊತ್ತಾಗಿದೆ, ಸತ್ಯ ಗೊತ್ತಿದ ಮೇಲೆ ಆ ವಿಷನ ನಾವು ತೊಗೊಳಕ್ಕೆ ಸಾಧ್ಯನಾ? ಇಲ್ಲ. ಬಿಸಾಕಿ ಅದನ್ನು. ಫಸ್ಟು ಆ ಕ್ಲಾರಿಟಿ ತಿಳ್ಕೊಂಡ್ಮೇಲೆ ಸೆಕೆಂಡ್ ಪಾಯಿಂಟ್ ನೋಡಿ, ಏನು ಮಾಡಬೇಕು ಅಂದರೆ, ನೀವು ಬೇಡ ಡಿಸೈಡ್ ಮಾಡಿದ ಮೇಲೆ ಅವ್ರ ಮೇಲೆ ಫೋಕಸ್ ಮಾಡಿದ್ರೆ ನಿಮ್ಮ ಲೈಫ್ ಮೇಲೆ ಫೋಕಸ್ನ ಮಾಡಿ. ಈಗ ನೋಡಿ, ವಾಟ್ ಯು ಥಿಂಕ್ ಯು ಬಿಕಮ್ ಅಂತ ಹೇಳ್ತೀವಿ. ನೀವು ಅವ್ರ ಮೇಲೆ ಫೋಕಸ್ ಮಾಡೋದಲ್ಲ. ಈಗ ಅವ್ರು ಪಾಸ್ಟ್ ಆಫ್ ದ ಲೈಫ್ ಆದರು ಅಂದರೆ ನಿಮ್ಮ ಭೂತಕಾಲ ನಡೆದೋಗಿದೆ ಆಲ್ರೆಡಿ. ಈಗ ಪ್ರೆಸೆಂಟಲ್ಲಿ ಇಲ್ಲ ನಿಮ್ಮ ಜೊತೆ, ಹಿಂದೆ ಇದ್ದರು ನಿಮ್ಮ ಲೈಫಲ್ಲಿ. ಈಗ ಪ್ರೆಸೆಂಟ್ ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಬಾರ್ದು. ಹಿಂದೆ ಮುಗಿದೋಗಿರೋ ಅಧ್ಯಾಯದ ಬಗ್ಗೆ ಯಾವತ್ತೂ ಯೋಚನೆ ಮಾಡಬೇಡಿ. ಬಿಕಾಸ್ ಎವ್ರಿ ಸೆಕೆಂಡ್ ಈಸ್ ಮೂವಿಂಗ್ ಫ್ರಮ್ ಯುವರ್ ಲೈಫ್, ಎವ್ರಿ ಸೆಕೆಂಡ್ ಈಸ್ ಮೈನಸ್ ಫ್ರಮ್ ಯುವರ್ ಲೈಫ್. ಪ್ರತಿ ಕ್ಷಣ ಕೂಡ ಒಂದೊಂದೇ ಕ್ಷಣ ಮೈನಸ್ ಆಗ್ತಿರ್ಬೇಕಾದ್ರೆ ನೀವು ಯಾಕೆ ಮುಗಿದೋಗಿರೋದ್ರ ಬಗ್ಗೆ ಯೋಚನೆ ಮಾಡ್ತೀರಾ? ನನಗೆ ಅದು ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ. ನೀವು ಯೋಚನೆ ಮಾಡಬೇಕಾಗಿರೋದೇನೆಂದರೆ, ನೆಕ್ಸ್ಟ್ ಏನು ಮಾಡಬೇಕು ನಾನು? ಸರ್ ಇವನಂತೂ ಇದ್ದ ಅಥವಾ ಇವಳಂತೂ ಇದ್ಲು, ನನ್ನ ಲೈಫಲ್ಲಿ ಏನೋ ಒಂದು ಆಸೆ, ಡ್ರೀಮು, ಕನಸು ಏನೋ ಅಂದ್ಕೊಂಡಿದ್ದೆ, ಬಟ್ ಬಿಟ್ಟಾಯಿತು. ನೆಕ್ಸ್ಟ್ ಏನು ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ. ನೀವು ನೆಕ್ಸ್ಟ್ ಏನು ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ. ಬಿಟ್ಟು ಹೋಗಿರೋರ ಬಗ್ಗೆ ಯೋಚನೆ ಮಾಡಲೇಬೇಡಿ. ನೆಕ್ಸ್ಟು ಆರೋಗ್ಯ ಹೆಂಗೆ ಇಟ್ಕೊಬೇಕು, ನಿಮ್ಮ ಅರ್ನಿಂಗ್ಸ್ ಏನಿರಬೇಕು, ನಿಮ್ಮ ಗೋಲ್ಸ್ ಏನಿದೆ, ಬಟ್ಟೆ ಏನು ಹಾಕಬೇಕು, ಹೇಗೆ ಖುಷಿಯಾಗಿರಬೇಕು, ಇದ್ರ ಕಡೆ ಫೋಕಸ್ ಮಾಡ್ತಾ ಹೋಗಿ. ಅದಕ್ಕೆ ಲೈಫ್ ಮೇಲೆ ಫೋಕಸ್ ಮಾಡ್ತಾ ಹೋಗಿ ಅಷ್ಟೇ. ಇದನ್ನು ನೋಡಿ, ನಾನು ಒಂದಿನ ಹೇಳ್ಬೋದು, 2 ದಿನ ಹೇಳ್ಬೋದು, ಅಥವಾ ನೀವು ಯಾವುದೋ ಸ್ವಾಮೀಜಿಗಳ ಕಡೆ ಹೋಗ್ಬೋದು, ಗ್ರೇಟ್ ಸೈಕಾಟ್ರಿಸ್ಟ್ ಕಡೆ ಹೋಗ್ಬೋದು. ಅವರು ಬುದ್ಧಿ ಹೇಳ್ತಾರೆ. ಲೈಕ್ ನಿಮಗೆ ಬುದ್ಧಿ ಇಟ್ ಮೀನ್ಸ್ ವಾಟ್, ನಿಮಗೆ ದಾರಿ ತೋರಿಸ್ತಾರೆ. ಬಿಟ್ಟರೆ ಯಾರು ನಿಮ್ಮ ಮನೆ ಬಾಗಿಲಿಗೆ ಬಂದು ಅಥವಾ ನಿಮ್ಮ ಥಾಟ್ ಪ್ರೊಸೆಸ್ಸಿಗೆ ಬಂದು ಚೇಂಜ್ ಮಾಡಿ ಯಾರು ಮಾಡಲ್ಲ. ನೀವು ಅರ್ಥ ಮಾಡ್ಕೊಂಡು ಬದಲಾವಣೆ ಆಗಬೇಕಷ್ಟೇ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನೀವು ಎಂಗೇಜ್ ಆಗಿ ನಿಮಗೆ ಯಾವುದ್ರಲ್ಲಿ ಖುಷಿ ಇದೆಯೋ, ಇಂಟ್ರೆಸ್ಟ್ ಇದೆಯೋ ಅದರಲ್ಲಿ ಎಂಗೇಜ್ ಆಗಿ. ಈಗ ನೀವು ಒಬ್ಬಂಟಿಯಾಗಿ ಕೂತ್ಕೊಂಡಿರ್ತಾನೆ, ನಿಮಗೆ ಏನೇನೋ ಯೋಚನೆಗಳು ಬರೋಕ್ಕೆ ಸಾಧ್ಯ. ಅದಕ್ಕೆ ಅಂತಾರೆ, ಖಾಲಿ ಕೂತಿರೋ ಮನುಷ್ಯನ ತಲೆ ದೆವ್ವನ ತಲೆ ಇದ್ದ ಹಾಗೆ ಅಂತೇಳಿ. ನೀವು ಖಾಲಿಯಲ್ಲಿ ಕೂತಿರ್ತೀರಾ, ನಿಮಗೆ ಯಾವುದರಲ್ಲಿ ಖುಷಿ ಇದೆ, ಯಾವ ಕೆಲಸ ಮಾಡೋದ್ರಲ್ಲಿ ಖುಷಿ ಇದೆ ಆ್ಯಂಡ್ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ, ಡ್ಯಾನ್ಸಾ, ಮ್ಯೂಸಿಕ್ಕಾ, ಜಾಬ್ ಮಾಡೋದು ಇಂಟ್ರೆಸ್ಟ್ ಇದೆಯಾ, ಓನ್ ಬಿಸ್ನೆಸ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆಯಾ, ನಿಮ್ಮ ಇಂಟ್ರೆಸ್ಟ್ ಯಾವುದ್ರ ಮೇಲಿದೆ ಅದ್ರ ಕಡೆ ಇನ್ವಾಲ್ವ್ ಆಗಿ, ಫೋಕಸ್ ಆಗಿ ಲೈಫ್ನ ಇನ್ನೊಂಚೂರು ಟೇಕಪ್ ಮಾಡ್ಕೊಳ್ಳಿ. ನಿಮ್ಮ ಲೈಫ್ ಇದು, ಅದರ ಬಗ್ಗೆ ಯೋಚನೆ ಮಾಡಬೇಕಷ್ಟೇ. ಅವ್ರ ಕಣ್ಣು ಮುಂದೆ ಬಂದರೂ ಕೂಡ, ಬಿಕಾಸ್ ಕ್ಲಾರಿಟಿ ಗೊತ್ತಾಗಿದೆ. ಉದಾಹರಣೆಗೆ, ಈಗ ಈ ಶರ್ಟ್ ಹಳೇದಾಗಿ ಹರಿದೋಗಿದೆ ಅಂತ ನಿಮಗೆ ಗೊತ್ತಾಗ್ಬಿಟ್ಟಿದೆ, ಮತ್ತೆ ಅದನ್ನು ಹಾಕ್ಕೊಳ್ತೀರಿಲ್ಲ, ಅದನ್ನು ಹೊಸದೇನು ಪರ್ಚೇಸ್ ಮಾಡ್ತೀರಿ ನೋಡಿ. ಸೇಮ್ ಇದು ಮುಗಿದೋಗಿದೆ ಅಂದಮೇಲೆ ಅದನ್ನು ಸೈಡ್ ಬಿಸಾಕ್ತೀವಿ, ನಾವು ಡಸ್ಟ್ಬಿನಿಗೆ ಹಾಕ್ತೀವಿ. ಸೇಮ್ ಈಗ ವೇಸ್ಟ್ ಪೇಪರ್ ಏನು ಮಾಡ್ತೀವಿ, ಡಸ್ಟ್ಬಿನಿಗೆ ಹಾಕ್ತೀವಿ. ಆ ವೇಸ್ಟ್ ಪೇಪರ್ ಬಗ್ಗೆ ಯೋಚನೆ ಮಾಡಿಕೊಡ್ದು. ಸತ್ಯ ಗೊತ್ತಾದಮೇಲೆ ಇದು ಅಷ್ಟೇ,
ನೆಕ್ಸ್ಟ್ ಏನಾಗಬೇಕು ಅದರ ಬಗ್ಗೆ ಯೋಚನೆ ಮಾಡಬೇಕು. ಈಗ ನೀವು ಯಾವುದ್ರಲ್ಲಿ ಖುಷಿ ಸಿಗುತ್ತೆ, ಯಾವುದ್ರಲ್ಲಿ ಇಂಟ್ರೆಸ್ಟ್ ಬರುತ್ತೆ ಅದರಲ್ಲಿ ಎಂಗೇಜ್ ಆಗ್ತಾ ಹೋದರೆ ನಿಮ್ಮ ಯೋಚನಾ ಶಕ್ತಿ, ನಿಮ್ಮ ಮೈಂಡ್ ಡೈವರ್ಟ್ ಆಗ್ತಾ ಅದರಲ್ಲಿ ಬ್ಯುಸಿ ಆಗ್ತಾ ಹೋದರೆ ಹಿಂದಿನ ಯಾವುದು ನೆನಪಾಗ್ತಾ ಹೋಗಲ್ಲ. ಈಸಿಲಿ ಮೈಂಡ್ ಸೆಟ್ ಆಗ್ತಾ ಬರುತ್ತೆ. ಆ ಒಂಟಿತನನೇ ನಿಮ್ಗೆ ಖುಷಿ ಕೊಡುತ್ತೆ. ಆಮೇಲೆ ಆಟೋಮೆಟಿಕ್ ಸೆಟ್ ಆಗುತ್ತೆ ಮೈಂಡ್ಗೆ. ನೀವು ಆರಾಮ್ಸೆ ಅವ್ರ ನೆನಪಿಂದ ದೂರ ಹೋಗ್ಬೋದು. ನೆಕ್ಸ್ಟ್ ಪಾಯಿಂಟ್ ಏನಂದರೆ ಲೈಫ್ನ ಪಾಸಿಟಿವ್ ಸೈಡ್ ಫೋಕಸ್ ಮಾಡ್ತಾ ಹೋಗಿ. ಈಗ ನೀವು ನೆಗೆಟಿವ್ ಸೈಡ್ನ ಯೋಚನೆ ಮಾಡೋದು ಬಿಟ್ಬಿಟ್ಟು ಪಾಸಿಟಿವ್ ಸೈಡನ್ನು ಯೋಚನೆ ಮಾಡ್ತಾ ಬನ್ನಿ. ಬಿಕಾಸ್ ಈಗ ಯಾಕೆ ಅಂತ ಹೇಳಿದ್ರೆ ನೀವು ನೆಗೆಟಿವ್ ಥಿಂಕ್ ಮಾಡಿದ್ರು ಕೂಡ ನಿಮಗೇನೂ ಇಲ್ಲ. ಬಿಕಾಸ್ ಒಂದಲ್ಲ ಒಂದಿನ ನಾವು ಸಾಯಲೇಬೇಕಿಲ್ಲ, ಏನೂ ಇಲ್ಲ, ನಾಳೆನೇ ಸಾವು ಬರ್ಬೋದು. ಬಟ್ ಇರೋ ಗಂಟೆ ನಾವು ಪಾಸಿಟಿವ್ ಥಿಂಕ್ ಮಾಡ್ತಾ ಹೋದರೆ ಆ ಪಾಸಿಟಿವಲ್ಲಿ ಖುಷಿ ಇದೆ, ಧೈರ್ಯ ಇದೆ, ಒಂದು ಇಷ್ಟ ಇದೆ, ಮೆಚ್ಚುಗೆ ಇದೆ. ಅದಕ್ಕೆ ಪಾಸಿಟಿವ್ ಸೈಡಲ್ಲಿ ಹೋಗಿ ಅಂತ ಹೇಳ್ತಿರೋದು. ಈಗ ನಿಮ್ಗೆ ಆರೋಗ್ಯ ಇದೆ, ಎಲ್ಲೋ ಒಂದು ಕಡೆ ಹೊಟ್ಟೆಗೆ 3 ಹೊತ್ತು ಊಟ ಕೊಟ್ಟಿದ್ದಾನೆ ದೇವರು, ಒಳ್ಳೆಯ ಆರೋಗ್ಯ ಕೊಟ್ಟಿದ್ದಾನೆ. ಸೊ ಕೊರಗೋ ಅವಶ್ಯಕತೆ ಏನು? ಯಾರೋ ಬೇಡದೇ ಇರೋ ವ್ಯಕ್ತಿ ಅಥವಾ ಬಿಟ್ಟು ಹೋಗಿರೋ ವ್ಯಕ್ತಿ ಬಗ್ಗೆ ಯೋಚನೆ ಮಾಡೋದೇನು? ಕೆಲವರು ಲೈಫಿಂದ ನೋಡಿ, ಈಗ ನೀವು ವ್ಯಕ್ತಿಗಳು ದೂರ ಆಗಿದ್ದಾರೆ ಅಂತ ಯೋಚನೆ ಮಾಡೋದಕ್ಕಿಂತ ನಿಮ್ಮ ಅಂಗಾಂಗಗಳು, ಪಾರ್ಟ್ಸು, ಆರೋಗ್ಯ ಎಲ್ಲ ಚೆನ್ನಾಗಿದೆ ಅಲ್ವಾ? ಸೊ ದೆನ್ ಖುಷಿ ಪಡಿ. ಕೆಲವ್ರದ್ದು ಕೈ, ಕಾಲು, ಬುದ್ಧಿಮಟ್ಟ ಏನೂ ಚೆನ್ನಾಗಿರಲ್ಲ, ಅಂಥವ್ರು ಯಾವತ್ತೂ ಕೊರಗ್ತಾ ಇಲ್ಲ. ಸೊ ನೀವು ಪಾಸಿಟಿವ್ ಸೈಡಲ್ಲಿ ಹೋದಾಗ ನಿಮ್ಮಲ್ಲಿ ಖುಷಿ ಬರುತ್ತೆ. ಆ್ಯಂಡ್ ಆ ವ್ಯಕ್ತಿ ಮನೆ ಎದುರುಗಡೆ ಅಲ್ಲ, ಕಣ್ಣು ಮುಂದೆ ಒಂದು ಡೈಲಿ ನಿಮಗೆ ಸತಾಯಿಸಿದ್ರು ಕೂಡ ಮನಸ್ಸು ಕಲ್ಲಾಗಿರುತ್ತೆ. ಬಾಡಪ್ಪ ದೂರ ಇದ್ಬಿಡು. ಎಸ್ ಆರ್ ನೋ? ಸೊ ಅದಕ್ಕೆ ನಿಮ್ಮ ಮನಸ್ಥಿತಿ ಬದಲಾಗಬೇಕಂದ್ರೆ ನಿಮ್ಮ ಯೋಚನೆ ಬದಲಾಗಬೇಕು. ನಿಮ್ಮ ಯೋಚನೆ ಬದಲಾಗಬೇಕಂದ್ರೆ ವಾಟ್ ಈಸ್ ಎಕ್ಸಾಕ್ಟ್ಲಿ ಆ ಸಿಚುವೇಷನಲ್ಲಿ ಏನು ಎಕ್ಸಾಕ್ಟ್ಲಿ ನಡೀತಾ ಇದೆ ಅಂಡರ್ಸ್ಟ್ಯಾಂಡಿಂಗ್ ತಂದ್ಕೊಳ್ಳಿ. ಅಂಡರ್ಸ್ಟ್ಯಾಂಡ್ ತಂದ್ಕೊಂಡಾಗ ನಿಮ್ಮ ಯೋಚನೆಗಳು ಬದಲಾಗುತ್ತೆ. ಯೋಚನೆಗಳು ಬದಲಾಗ್ತಿದ್ದಂಗೆ ಮನಸ್ಥಿತಿ ಬದಲಾಗುತ್ತೆ. ಆ್ಯಂಡ್ ಮನಸ್ಥಿತಿ ಬದಲಾಗ್ತಿದ್ದಂಗೆ ನೀವು ಬದಲಾಗ್ತೀರಾ, ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಕ್ಲಾರಿಟಿ ಕೊಟ್ಟಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಕ್ಲಾರಿಟಿ ಕೊಟ್ಟಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಯಾರಿಗೆ ಅಣ್ಣ ನನಗೆ ಇದು ಒಂದು ವಿಡಿಯೋ ಮಾಡಿ ಅಂತ ಹೇಳಿದ್ರಿ, ವಿಡಿಯೋ ಮಾಡಿದ್ದೀನಿ ನಿಮಗೋಸ್ಕರ. ಆ್ಯಂಡ್ ಇದೇ ಥರ ಪ್ರಾಬ್ಲಮ್ ಇದ್ದರಿಗೂ ಕೂಡ ಯೂಸ್ ಆಗಲಿ ಅಂತ ಈ ಒಂದು ಕಮೆಂಟ್ ಸೆಕ್ಷನ್ನ ಚೂಸ್ ಮಾಡಿಬಿಟ್ಟು ವಿಡಿಯೋ ಮಾಡಿದ್ದೀನಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ನಮಸ್ತೆ.